ನಮಸ್ತೆ ಎಲ್ಲರಿಗೂ. ಇವತ್ತು ತಿಂಡಿ ಪರಿಚಯ ಮಾಡಿಸ್ತೀನಿ. ಇದು ನಮ್ಮ ರಾಜ್ಯದಲ್ಲಿ ಹೆಚ್ಚು ಬಳಸಲ್ಲ, ಆದರೆ ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ ಮಾಡಿದರೆ. ಇದು ತಮಿಳುನಾಡು ರಾಜ್ಯದಲ್ಲಿ ಮಾಡುವಂಥ ಒಂದು ತಿಂಡಿ. ಇದರ ಹೆಸರು ಅರಸಿ ಪರುಪು ಸದಮ್ ಅಂತ. ತಿಂಡಿ ಮಾಡುವುದು ತುಂಬ ಸಿಂಪಲ್. ನಾನು 1.5 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ತೊಗರಿಬೇಳೆ, 1/4 ಕಪ್ಪು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೆನೆಸೋಕ್ಕೆ ಬಿಡಬೇಕು. ಈಗ ಒಂದು 4-5 ಟೊಮೊಟೊ ತೊಗೊಂಡು ಸಣ್ಣ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಮಾತು ಹೇಳಬೇಕು ಅಂದರೆ, ನಿಜಕ್ಕೂ ಒಂದು ಅದ್ಭುತವಾದ ರುಚಿಕರವಾದ ತಿಂಡಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ಗೆ ಅಕ್ಕಿ ಮತ್ತು ಬೇಳೆ ಏನು 2 ಥರದ ಬೇಳೆ ಹಾಕಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಈಗ ಹೆಚ್ಕೊಂಡಿರೋ ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಮೆಣಸನ್ನು ಸ್ವಲ್ಪ ಲೈಟಾಗಿ ಕುಟ್ಟಾಕ್ತಾ ಇದ್ದೀನಿ. 1 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕಿ ಇದನ್ನು ಬೇಯಿಸಲು ಇಟ್ಟಿದ್ದೀನಿ. ಈಗ ಅದು ಬೆಂದ ನಂತರ ನಾವು ಒಗ್ಗರಣೆ ಹಾಕೋದಷ್ಟೇ. ಅದಕ್ಕೆ ಈ ಒಗ್ಗರಣೆಗೆ ಬೇಕಾಗುವಂಥ ವಸ್ತುಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಕಸ್ತೂರಿ ಮೆಂತೆ, ಜೀರಿಗೆ, 1 ಏಲಕ್ಕಿಕಾಯಿ, 1 ದಾಲ್ಚಿನ್ನಿ ಪೀಸು, 2 ಲವಂಗ, 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕರಿಬೇವು ಮತ್ತು ಹಿಂಗು, ಸ್ವಲ್ಪ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ಇನ್ನಿತರ ಸಾಮಗ್ರಿಯನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹೆಚ್ಕೊತಾ ಇದ್ದೀನಿ. ಇಟ್ಟ ನಂತರ ಈಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, 2 ಲವಂಗ, ದಾಲ್ಚಿನ್ನಿ, ಏಲಕ್ಕಿಯನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಈಗ ಸ್ನೇಹಿತರೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕುವಾಗ ಎಣ್ಣೆಗೆ ಮೊದಲಿಗೆ ಈರುಳ್ಳಿ, ಕಡಲೆಬೇಳೆ, ಈ ಉದ್ದಿನಬೇಳೆ ಹಾಗೂ ಹಸಿಮೆಣಸಿನಕಾಯಿ ಹಾಕಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿ, ನಂತರ ಈ ಗೋಡಂಬಿ ಮತ್ತು ಬಾದಾಮಿ ಪೀಸ್ ಹೆಚ್ಕೊಂಡಿರೋಂಥದ್ದು ಹಾಕಿ, ಮತ್ತು ಜೀರಿಗೆ, ಕಸ್ತೂರಿ ಮೆಂತೆ ಇವೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ. ಹಾಕಿ ಒಂದು ಸ್ವಲ್ಪ 1 ಸ್ಪೂನಷ್ಟು ಹಾಕಿ, 1 ಸ್ಪೂನಿಗಿಂತ ಕಡಿಮೆನೇ ಹಾಕ್ಬೋದು. ಈ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಬಹುತೇಕವಾಗಿ ಒಗ್ಗರಣೆ ಸಿದ್ಧವಾಗಿದೆ. ಈ ಒಗ್ಗರಣೆ ಮಾಡೋದೇ ಒಂದು ಮಜಾ, ಚೆನ್ನಾಗಿರುತ್ತೆ. ಈಗ ಈ ಬೆಂದಿರುವಂಥ ಈ ರೈಸಿಗೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಾವು ಚೆನ್ನಾಗಿ ಮಿಶ್ರಣ ಮಾಡಿದರೆ ಮುಗೀತು. ನೋಡಿ, ಈ ರೈಸೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ನಾವು ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ಒಳ್ಳೆ ರುಚಿ ಕೊಡುತ್ತೆ. ಹೆಲ್ತಿ ಫುಡ್ಡು ಹೇಳಬೇಕು ಅಂದರೆ ಇದು ವಿತೌಟ್ ತರಕಾರಿ ಇಲ್ಲದೆ ಮಾಡುವಂಥ ಒಂದು ಫುಡ್ಡು. ಧನ್ಯವಾದಗಳು ಎಲ್ಲರಿಗೂ. ಹೇಗಿದೆ? ನಮಸ್ಕಾರ. ಅರಸಿ ಪರುಪ್ಪು ಸದಮ್, ತಮಿಳುನಾಡು, ಕರ್ನಾಟಕ.